ಹಾಯ್ ವೀಕ್ಷಕರೇ, ನಮಸ್ಕಾರ. ಇವತ್ತು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಎಲ್ಲ ನಿಮಗೆ ಹೇಳಬೇಕಾಯಿತು. ನಾನು ವಿಡಿಯೋದಲ್ಲಿ ಮುಂಚೆನೇ ಎಲ್ಲ ಕಲಸಿಕ್ಬಿಟ್ಟಿದ್ದೀನಿ. ಚಕ್ಕೆ, ಲವಂಗ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಉಪ್ಪು, ಖಾರದ ಪುಡಿ ಹಾಕಿ ಎಲ್ಲ ಕಲಸಿ ಬೆಳಗ್ಗೆ ಹಿಕ್ಕಿದ್ದು ಈಗ ಕಬಾಬ್ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಇದಕ್ಕೆಲ್ಲ ನೋಡಿ ವೀಕ್ಷಕರೇ, ಒಂದೊಂದೇ ಹೇಳ್ತೀನಿ. ನಿಂಬೆಹಣ್ಣು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫಿಶ್ ಕಬಾಬ್ ಪುಡಿ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೋಡಿ ಫಿಶ್ ಕಬಾಬು ಹೇಗಿರುತ್ತೆ ಅಂತ ಮಾಡಿ ತಿಂತಾಯಿದ್ರೆ ಒಬ್ಬೊಬ್ರು ಒಂದು ಮೂರು ಅನ್ಬೇಕು ಆಗಿರುತ್ತೆ. ಬನ್ನಿ, ಎಣ್ಣೆ ಕಾಯ್ದಿದೆ, ಹಾಕ್ಕೊಳ್ಳೋಣ ವೀಕ್ಷಕರು. ಅಷ್ಟೇ ವೀಕ್ಷಕರೇ, ಆಮೇಲೆ ಮತ್ತೊಮ್ಮೆ ಬರ್ತೀನಿ ವೀಕ್ಷಕರೇ. 2 kg ವೇಸ್ಟೆಲ್ಲ ಹೋಗಿ 2 kg ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನೋಡಿ ಆಲ್ರೆಡಿ ಇದು ರೆಡಿ ಆಗಿದೆ. ಮತ್ತೊಮ್ಮೆ ಇದು ಇನ್ನೊಂದು ಸರಿ ಹಾಕ್ಕೋಬೇಕು. ಆಲ್ರೆಡಿ 3/4% ಆಗೈತೆ. ಮತ್ತೊಮ್ಮೆ ಹಾಕ್ಕೊಂಡು ಬೇಟಿಂಗ್ ಮಾಡೋದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಫಿಶ್ ಕಬಾಬ್ ಹೇಗಿದೆ ಅಂದರೆ ಯಾವುದು ಕಲ್ಲರ ಹಾಕಲ್ಲ, ನಾವು ಹಾಗೆ ಮಾಡ್ಕೊಂಡು ತಿನ್ನೋದು. ನ್ಯಾಚುರಲ್ಲಾಗಿ ನಾವೇ ಎಣ್ಣೆಯಲ್ಲಿ ಹಾಕಿ ತೇಲಿಸ್ಕೊಂಡು ತಿಂತಾ ಇರೋದು ವೀಕ್ಷಕರೇ. ಯಾಕಂದರೆ ತುಂಬ ಅಲ್ಟಿಮೇಟಾಗಿರುತ್ತೆ, ಭಾಳ ಖುಷಿಯಾಗಿರುತ್ತೆ. ಅಂದರೆ ಈ ಚಳಿಗೂ ಇದಕ್ಕೂ ಫಿಶ್ ಕಬಾಬ್ ಭಾಳ ಒಳ್ಳೆಯದು. ನಾನು ಇವತ್ತು ಮಾಡೋಕ್ಕೆ ಅದು ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಹಾಕ್ಕೊಂಡು ಮುಂದಿನ ದಿನದಲ್ಲಿ ಏನೇನು ಹಾಕಬೇಕು ಅಂತ ತಿಳಿಸ್ತೀನಿ. ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಬಂದಿದೆ ಆಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದೈತೆ ನೋಡಿ. ಬಿಳಿ ಪಟ್ಟಿ ಬಿಚ್ಚಿಬಿಟ್ಟು ತಿಂತಾಯಿದ್ರೆ ಹೆಂಗಿರುತ್ತೆ ವೀಕ್ಷಕರೇ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ. ಈ ಥರ ನೀವು ಮಾಡಿಕೊಂಡು ತಿಂತಾಯಿರಿ ವೀಕ್ಷಕರೇ. ನೋಡಿ ಈ ಥರ ತುಂಬ ಟೇಸ್ಟ್ ಬಂದಿದೆ ಇವತ್ತು. ಯಾವತ್ತೂ ಈ ಥರ ಬಂದಿರಲಿಲ್ಲ, ಅಂತ ಚೆನ್ನಾಗಿದೆ ನೋಡಿ. ಮನೆಯಲ್ಲಿ ಮಾಡಿಕೊಂಡು, ಇದು ಕಟ್ಲ ಕನ್ನಡಿ ಮೀನು ಅಂತಿದು, ಅದಕ್ಕೆ ತುಂಬ ಚೆನ್ನಾಗೈತೆ ನೋಡಿ ವೀಕ್ಷಕರೇ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ತಂದು ಮಾಡಿದ್ವಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹಂಗೆ ಬಿಡ್ತಾ ಇದೆ. ಮುಳ್ಳು ಸಾಧಾರಣ ಮುಳ್ಳಿರುತ್ತೆ, ಕಟ್ಲ ಕನ್ನಡಿ ಮೀನು ಅಂತ ಹೇಳಿ ಕೊಡ್ತಾರೆ ನೋಡಿ. ಹಂಗೆ ಹಿಡ್ಕೊಂಡ್ರೆ ಹಂಗೆ ಅಳ್ಕೊಂತೈತೆ, ಅನ್ನ ಅಳ್ಕೊಂಡಾಗೆ. ಅದಕ್ಕೋಸ್ಕರ ಈ ವಿಶೇಷ ಫಿಶ್ ಕಬಾಬು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಏನೇನು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಇವತ್ತು ಮರ್ತ್ಬಿಟ್ಟು ವಿಡಿಯೋ ಮಾಡಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.